ಜೊತೆಗಿದ್ದು ಮೋಸ ಮಾಡುವಂಥ ವ್ಯಕ್ತಿಯ ಲಕ್ಷಣಗಳು ಹೇಗಿರುತ್ತೆ ನೋಡಿ ಸ್ನೇಹಿತರೆ, ಇಲ್ಲಿ ತುಂಬ ಲಕ್ಷಣಗಳೇನಿಲ್ಲ. ಇಲ್ಲಿ ಈ ಜೊತೆಗೆ ಇರ್ತಾರೆ, ತುಂಬ ಚೆನ್ನಾಗಿ ಪ್ರೀತಿ ಮಾಡ್ತಾರೆ, ಆ್ಯಕ್ಟ್ ಮಾಡ್ತಾರೆ. ಸೊ ಈ ಥರ ವ್ಯಕ್ತಿಗಳನ್ನು ನಾವು ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಮಾಡಿದಾಗ ನಮಗೆ ಗೊತ್ತಾಗೋದೇನು ಅಂತ ಹೇಳಿದ್ರೆ, ಅವ್ರು ಎಲ್ಲದರಲ್ಲೂ ಮ್ಯಾನೇಜ್ ಮಾಡ್ತಾರೆ. ಅವರಲ್ಲಿ ನಂದು ಅನ್ನೋ ಸ್ವಾರ್ಥನ ತೋರಿಸ್ಕೊಳ್ತಾ ಇರಲ್ಲ, ಆ ಥರ ಆ್ಯಕ್ಟ್ ಮಾಡ್ತಾರೆ. ಎಕ್ಸಾಂಪಲ್ ಹೇಳ್ಬಿಡ್ಲಾ ನಿಮಗೆ, ಈಗ ನಿಮಗೆ ನೋಡಿ, ಪ್ರೀತಿ ಮಾಡುವಂಥ ಯಾವುದೇ ಒಬ್ಬ ವ್ಯಕ್ತಿಗೆ ಪಾಸಿಟಿವ್ನೆಸ್ ತುಂಬ ಇರುತ್ತೆ. ಅಂದರೆ ಲೈಕ್ ಸಣ್ಣ ಪುಟ್ಟ ವಿಚಾರದಲ್ಲಿ ಜಗಳ ಮಾಡ್ತಾನೆ, ಕೋಪ ಮಾಡ್ಕೋತಾನೆ ಅಂತ ಹೇಳಿದ್ರೆ ಅಲ್ಲಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೇನೆ ಅಂತ ಅರ್ಥ, ರೈಟ್? ಈ ವ್ಯಕ್ತಿ, ಮೋಸ ಮಾಡುವಂಥ ವ್ಯಕ್ತಿ ಯಾವುದರಲ್ಲೂ ನಿಮಗೆ ಲೈಕ್ ಕೋಪನೇ ಮಾಡ್ಕೊಳ್ಳಲ್ಲ. ಎಲ್ಲದನ್ನೂ ಮ್ಯಾನೇಜ್ ಮಾಡ್ತಾ ಹೋಗ್ತಾನೆ, ನಗ್ನಗ್ತಾನೆ ಎಲ್ಲದಕ್ಕೂ ಉತ್ತರ ಕೊಡ್ತಾನೆ ಹೋಗ್ತಾನೆ ಅಂತ ಹೇಳಿದ್ರೆ 100% ಮನಸ್ಸಲ್ಲೊಂದು, ಬಾಯಲ್ಲೊಂದು, ತಲೆಯಲ್ಲೊಂದು ನಡೀತಾ ಇದೆ ಅಂತ ಅರ್ಥ. ಈ ಥರದ ವ್ಯಕ್ತಿಗಳು ನಂಬೇಡಿ, ಡೇಂಜರಸ್. ಎಲ್ಲದಕ್ಕೂ ಪಾಸಿಟಿವ್ ಆಗಿರದೆ ನಿಮ್ಗೆ ಜಸ್ಟ್ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮಗೆ ಅದು ಡೇಂಜರಸ್ಸು. ಬೆನ್ನಿಗೆ ಚೂರಿ ಹಾಕ್ತಾರೆ, ಜೊತೆಗೆ ಇದ್ಕೊಂಡು ಮೋಸ ಮಾಡ್ತಾರೆ ಅಂತ ಅರ್ಥ. ನೆಕ್ಸ್ಟ್ ಬಂದು ಏನು ಅಂತ ಹೇಳಿದ್ರೆ, ಮೊದಲಿನಕ್ಕಿಂತ ನಿಮಗೆ ಸಮಯ ಕೊಡಲ್ಲ. ಶುರುವಾತಲ್ಲಿ ಕೊಡ್ತಾರೆ ಒಂದು 3 ಮಂತ್ 6 ಮಂತ್, ಅದಾದಮೇಲೆ ಎಲ್ಲದಕ್ಕೂ ಒಂದು ಕಾರಣ ಇಡ್ತಾರೆ. ಇಲ್ಲ ನಮ್ಮ ಮನೆಯಲ್ಲಿ ಫಂಕ್ಷನ್ ಇತ್ತು, ಇಲ್ಲ ಅಲ್ಲಿಗೆ ಹೋಗಿದ್ದೆ, ಕೆಲಸ ಇತ್ತು, ಏನೋ ನೀವು ನಂಬೋ ಥರನೇ ಸತ್ಯ ಕಾರಣಗಳನ್ನು ಕೊಡ್ತಾ ಹೋಗ್ತಾರೆ. ಸೊ ಅಂದರೆ ನಿಮಗೂ ಕೂಡ ಆಮೇಲೆ ಗೊತ್ತಾಗ್ತಾ ಹೋಗುತ್ತೆ ಇವನು ಹೇಳ್ತಕ್ಕಂಥ ಕಾರಣಗಳಿಗೆ ಆ್ಯಂಡ್ ಆ ಟೈಮಿಗೆ ಅವ್ನ ಸಿಚುವೇಶನ್ ನೀವು ಅರ್ಥ ಮಾಡ್ಕೊಂಡಾಗ ಇವನೇನೋ ಸುಳ್ಳು ಹೇಳ್ತಿದ್ದಾನೆ, ಮ್ಯಾನೇಜ್ ಮಾಡ್ತಾನೆ, ನಿಮ್ಗೆ ಅರ್ಥ ಆಗ್ಲಿಕ್ಕೆ ಶುರು ಆಗುತ್ತೆ ಆಮೇಲೆ. ಸೊ ಈ ಥರ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ವ್ಯಕ್ತಿಗಳು ಪ್ರೆಸೆಂಟಲ್ಲಿ ಇದ್ದರೆ ದಯವಿಟ್ಟು ಅವ್ರನ್ನ ಹೇಗಾದರೂ ಮಾಡಿ ಹೊರಗಡೆ ಹಾಕಿ, ಇಲ್ಲಾಂದರೆ ಅಲ್ಲಿಂದ ನೀವು ಹೊರಗಡೆ ಬಂದುಬಿಡಿ. ಇಲ್ಲಾಂದರೆ ದೊಡ್ಡ ಮೋಸ ಮಾಡ್ತಾರೆ ನಿಮಗೆ. ಕೆಲವು ವ್ಯಕ್ತಿಗಳು ಹಾಗೇನೇ ಇರುವಂಥದ್ದು, ಜೊತೆಗಿದ್ಕೊಂಡು ಗೊತ್ತೇ ಆಗಲ್ಲ. ಈಗ ಇರುವೆಗಳು ಅದು ಇಡೀ ಚೀಲ ಖಾಲಿ ಮಾಡಿದ್ರೆ ಗೊತ್ತೇ ಆಗಲ್ಲಂತೆ. ಸ್ವಲ್ಪ ತಿಂತ ಇಡೀ ಚೀಲನ ಖಾಲಿ ಮಾಡುತ್ತೆ. ಹಾಗೆ ನಿಮ್ಮನ್ನು ಸ್ವಲ್ಪ ಅಡಿಕ್ಷನ್ ಮಾಡ್ತಾ ನಿಮ್ಮ ಕಂಪ್ಲೀಟ್ಲಿ ನಿಮ್ಮ ಏನದು ಮನಸ್ಸೇ ಹಾಳು ಮಾಡಿಬಿಡ್ತಾರೆ. ನಿಮ್ಮನ್ನು ಕಂಪ್ಲೀಟ್ಲಿ ಅಡಿಕ್ಟ್ ಮಾಡಿ ನೀವು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಹುಚ್ಚರಾಗಬೇಕು, ಆ ಥರ ನಿಮ್ಮನ್ನು ಅಡಿಕ್ಷನ್ ಮಾಡಿಬಿಡ್ತಾರೆ. ಅದಕ್ಕಿಂತ ಮುಂಚೆ ನಿಮ್ಮ ಜೊತೆ ಯಾವ ವ್ಯಕ್ತಿ ಸ್ವಾರ್ಥತನ ಯೋಚನೆ ಮಾಡ್ದಿರಾ ಜಸ್ಟ್ ಮ್ಯಾನೇಜ್ ಮಾಡ್ಕೊಂಡು ಸ್ಮೈಲ್ ಮಾಡ್ಕೊಂಡು ಹಾಗೆ ಮೂವ್ ಆನ್ ಆಗ್ತಿದ್ದಾರೆ ಅಂತ ಹೇಳಿದರೆ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಈಸ್ ಅ ಡೇಂಜರಸ್ ಪರ್ಸನ್ ಅಂತೇಳಿ. ನೆಕ್ಸ್ಟ್ ಬಂದು 3 ತಿಂಗಳು ಅಥವಾ 4 ತಿಂಗಳು ಆದಮೇಲೆ ನಿಮಗೆ ಏನೋ ಒಂದು ಕಾರಣಗಳನ್ನು ಕೊಡ್ತಾ ಹೋಗ್ತಾರೆ. ಸೊ ಈ 2 ಲಕ್ಷಣಗಳು ಕಂಡು ಬಂದರೆ ದಯವಿಟ್ಟು ಅಂಥ ಸಂಬಂಧದಿಂದ ಹೊರಗಡೆ ಬನ್ನಿ ಸ್ನೇಹಿತರೆ. ಇವೇ 2 ಮೇಜರ್ ಲಕ್ಷಣಗಳು. ಓಕೆ, ಅದಕ್ಕಿಂತ ಮೇಜರಾಗಿ ಹುಡುಕಿದ್ರೆ ಏನೂ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನು ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಭಾಳ ಜನ ಲೈಕ್ ಕಡಿಮೆ ಮಾಡ್ತೀರಾ, ಲೈಕ್ ಮಾಡಿ ಆ್ಯಂಡ್ ವಿಡಿಯೋಗೆ ಶೇರ್ ಮಾಡಿ. ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.